ಬೇಡ್ಬೇನೆ? ಮಗಳನ್ನ ಮನೆ ಕರ್ಕೊಂಡು ಬಂದು ಇಟ್ಟು ಸಾಕೊಂಡು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಸ್ಬೇಕು ಅನ್ನೋದು ಗೊತ್ತಾಗೋದು ಬೇಡ್ವಾ ನಿನ್ಗೆ? ಅದನ್ನ ಬಿಟ್ಟು ಇನ್ನೊಬ್ಬರು ಸಂಸಾರ ಹಾಳು ಮಾಡೋದು ಹೊರಟಿದೀಯ ನೀನು? ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡಿದೀಯ ನೀನು? ನಮ್ಮ ಹೊಟ್ಟೆ ಉಂಟಿದೀನಿ, ನಿಮಗೆ ಒಳ್ಳೇದಾಗಲ್ಲ. ನಿಮ್ಗೆ ಒಳ್ಳೇದಾಗಲ್ಲ. ಹಾಳಾಗಿ ಹೋಗ್ತೀರಾ ನೀವು. ಹೋಗಿ, ಹಾಳಾಗಿ ಹೋಗಿ ಹೋಗಿ. ಅವ್ರ ಆಸ್ತಿಗೆ ಆಸೆ ಪಟ್ಟ ಅವಳು ಹೋದವರಲ್ಲ. ಸೂಜಿ ಈಗ ಅವ್ರ ಮಗಳು, ಅವಳಿಗಲ್ಲಿರೋ ಹಕ್ಕಿದೆ. ಆದರೆ ಅದು ಅವ್ರ ಕಣ್ಣೀರು ನಿಟ್ಟುಸಿರಿ ಕಾರಣ ಆಗತ್ತೆ ಅನ್ನೋದಾದ್ರೆ ಅವಳಲ್ಲಿರೋದು ಬೇಡ. ನನ್ನ ಕಣ್ಣು ನಾನೇ ನಂಬಕ್ ಆಯ್ತಾ ಇಲ್ವೇ? ನೀವಿನ್ನೂ ಬದುಕಿದ್ದೀರಾ? ಎಲ್ಲ ಬಾಬಾ ದಯೆ. ಹಾ, ಬಾಬಾನ ಎಲ್ಲಿ ಸಿಕ್ಕಿದ್ರ? ಬಾಬಾ ಈ ಕಡೆಗೆ ಬಂದು ತುಂಬಾ ದಿನ ಆಗೋಯ್ತೆ. ಇನ್ಮೇಲೆ ಅವ್ರು ಈ ಕಡೆ ಬರಲ್ಲ ಬಿಡು. ಹೌದಾ? ಯಾಕೆ? ಅವರು ತೀರ್ಥಯಾತ್ರೆಗೆ ಅಂತ ಹಿಮಾಲಯಕ್ಕೆ ಹೋಗಿದ್ದಾರೆ. ನನಗೆ ಉಪದೇಶ ಮಾಡಿ ಹೋಗಿದ್ದಾರೆ. ನಾನು ಇನ್ಮೇಲೆ ಬಾಬಾ ಅವತಾರ. ನಿನಗೇನಾದ್ರೂ ಬೇಕಾದ್ರೆ ಇನ್ಮೇಲೆ ನನ್ನೇ ಕೇಳು, ಆಯ್ತಾ? ಏನು, ಸೂಜಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ? ಏನಷ್ಟು ಅವಸರ ಸರೋಜಾ? ಈಗಷ್ಟೇ ಆಪರೇಷನ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಆಮೇಲೆ ಕರ್ಕೊಂಡು ಹೋಗ್ಬೋದಲ್ಲ? ಸುಮ್ಮನೆ ಅವಳು ಯಾಕೆ ನಿಮಗೆ ಭಾರವಾಗಿರ್ಬೇಕು ಅಂತ. ಭಾರ ಏನು? ಅವಳು ಇವಾಗ ನಮ್ಮಲ್ಲ ಒಬ್ಳು ತಾನೆ. ಭಾರ ಅಂತ ಅಲ್ಲ, ಪಾಪ ಅವ್ರಿಗೆ ತಮ್ಮ ಮಗಳನ್ನ ತಮ್ಮ ಜೊತೆಗೆ ಇಟ್ಕೊಳ್ಬೇಕು ಅನ್ನೋ ಆಸೆ ಅಲ್ವಾ ಸರೋಜಾ? ಹೋಗು ಹೋಗು, ಬೇಗ ಸೂಜಿನ ಕರ್ಕೊಂಡು ಹೋಗ್ಬಿಡ್ಲಿ. ನೋಡು, ನಿಮ್ಮ ಅಪ್ಪ ಅಮ್ಮ ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಸೂಜಿ, ನಾವು ನಿನ್ನ ಅಪ್ಪ ಅಮ್ಮ ಕಡೆ ನಮ್ಮ ಜೊತೆನೆ ಬರಲ್ಲ ಅಂತಿದ್ಯಾ? ಯಾಕೆ? ನಿನ್ ಪಾಲಿಗೆ ಈಗ ನನ್ನ ಮಗಳು ಅಂತ ಅನ್ನಿಸ್ತಿರ್ಬೋದು, ಆದ್ರೆ ನನ್ನ ಪಾಲಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಏ ಸೂಜಿ, ಹೆತ್ತ ತಂದೆ ತಾಯಿಗಳನ್ನ ಎದುರಿಗೆ ನಿಲ್ಸ್ಕೊಂಡು ನಮ್ಮ ಪಾಲಿಗೆ ಯಾರು ಇಲ್ಲ ಅಂತಿದೆಯಲ್ಲೇ? ನೀವು ಹೆತ್ ಮಗಳನ್ನ ಕಣ್ಣೆದ್ರಿಗೆನೆ ಇಟ್ಕೊಂಡು ಸಮಾಧಾನ ಇಲ್ದಿರೋರ್ ತರ ಇರ್ಲಿಲ್ವಾ? ಎಷ್ಟೇ ನಿನ್ ತಲೆ ಹಟ್ಟೆ. ಅವರ ಪ್ರೀತಿಯಿಂದ ಕಲಿತಾ ಇದ್ರೆ ಇವಳು ಕೊಬ್ಬು ಮಾಡ್ತಾಳೆ. ಈ ಅಹಂಕಾರ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಅವ್ರ ಜೊತೆ ಹೊರಟೋಗು. ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ನಲ್ಲ. ಇದು ನನ್ನ ಮನೆ, ನಾನು ಇಲ್ಲೇ ಇರೋದು. ನಾನು ಯಾಕೆ ಯಾರೋ ಸಂಬಂಧ ಇಲ್ಲೇ ಇವ್ರ ಜೊತೆ ಹೋಗ್ಬೇಕು? ನಾನು ಎಲ್ಲೂ ಹೋಗಲ್ಲ. ನಮ್ಮ ಮಗಳು ಬೇರೆಯವ್ರಿಗೆ ಭಾರ ಆಗದೆ ಇರಲಿ ಅಂತ ಅವಳನ್ನ ಕರ್ಕೊಂಡು ಹೋಗೋಕೆ ಬಂದ್ವಿ. ಅವಳು ನಮ್ಮ ಎದೆ ಮೇಲೆ ಮಾಯ್ದು ಬರೆ ಎಳೆದ್ಬಿಟ್ಲು. ನಡಿ ಸರ್, ಹೋಗೋಣ. ಬಾ ಅಣ್ಣ, ಅದು ಸೂಜಿನ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಸ್ವಲ್ಪ ದಿನನಾದ್ರೂ ನಮ್ಮ ಜೊತೆ ಇರ್ಲಿ ಅನ್ನೋ ಆಸೆ ಇತ್ತು. ಅದರಲ್ಲೇ ಏನು ತಪ್ಪು? ಕರ್ಕೊಂಡು ಹೋಗೋದಾಯ್ತಲ್ಲ. ಮತ್ತೆ ಅವಳೆಲ್ಲಿ? ಹಾಗೆ ಹೋಗ್ತಾ ಇದ್ದೀರಾ? ಅವಳು ಬರಲ್ಲ ಅಂದ್ಬಿಟ್ಲು ಸರ್. ಹೌದಾ? ಯಾಕಂತೆ? ಅವಳಿಗೆ ನಾವು ಚೆನ್ನಾಗಿದ್ರು ಅವಳನ್ನ ನೋಡಕ್ ಬರ್ಲಿಲ್ಲ ಅನ್ನೋ ಸಿಟ್ಟು. ನನ್ನ ಪಾಲಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳ್ಬಿಟ್ಲು. ಏನೋ ಸಿಟ್ಟಲ್ಲಿ ಹಾಗಂದಿರ್ತಾಳೆ. ನೀವು ಅದಕ್ಕೆಲ್ಲ ನೊಂದ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಾನು ಅವಳು ಬುದ್ಧಿ ಹೇಳಿ ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ.